ಈ ಡಿಗ್ರಿ ಮೇಲೆ ಮುಂದೆ ಅವರಿಗೆ ಯಾವ ಹುದ್ದೆಗೆ ಹೋಗಬೇಕು ಮತ್ತೆ ಮಾಸ್ಟರ್ ಡಿಗ್ರಿ ಮಾಡಬೇಕಂತ ಬಹಳಷ್ಟು ಅವಕಾಶಗಳು ಇರ್ತವೆ. ಅದಕ್ಕಾಗಿ ಇವತ್ತೇನು ಇಲ್ಲಿನ ಮಕ್ಕಳು ಇವತ್ತಾ ಈ ಒಂದು ಡಿಗ್ರಿ ಮುಗಿಸಿ ಇವತ್ತು ಈ ಕಾಲೇಜಿನಿಂದ ಹೊರಗೆ ಹೋಗ್ತಾ ಇದ್ದಾರ, ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಂತ ಭಗವಂತರ ಪ್ರಾರ್ಥನೆ ಮಾಡೋಣ. ಯಾಕಂತಂದ್ರೆ ಇವತ್ತು ಅವರಿಗೆ ಒಂದು ಜವಾಬ್ದಾರಿ ಬಿದ್ದಪ್ಲೆ ಈ ದಿವಸ ಏನಾಗ್ತೋ ಅವ್ರು ಏನೋ ಮಕ್ಕಳಿದ್ರು. ಯಾಕೆ ಇವತ್ತು ಅವರು ಒಂದು ತಾಯಿ ತಂದೆ ಒಂದು ಪೋಷಣೆಯಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ರು. ಈಗ ಮುಂದೆ ಏನಾಗ್ತಾ ಇದೆ ಆ ಮಕ್ಕಳಿಗೆ ಅಂತಂದ್ರೆ ಆ ಮಕ್ಕಳು ತಮ್ಮ ಕಾಲ್ಮೆಗೆ ತಾವು ನಿಲ್ಲುವಂತ ಶಕ್ತಿ ಇವತ್ತ ಈ ಡಿಗ್ರಿ ತಗೊಂಡಿದ್ದಕ್ಕಾಗಿದೆ ಗೊತ್ತಾ. ಅದಕ್ಕಾಗಿ ಇವತ್ತೆಲ್ಲ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಂತ ನಾನು ಈ ವೇದಿಕೆ ಮುಖಾಂತರ ಭಗವಂತ ಹತ್ರ ಪ್ರಾರ್ಥನೆ ಮಾಡುತ್ತಾ, ಅದೇ ರೀತಿ ನಮ್ಮ ಪ್ರಿನ್ಸಿಪಾಲ್ ಸರ್ ಅವರು ಕೂಡ ಅನೇಕ ವರ್ಷ ನಮ್ಮ ಹುಮ್ನಾಬಾದ್ನಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಕೆಲಸ ಮಾಡಿ ಇವತ್ತ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಇವು ಎರಡು ಬಿಟ್ಟಿದ್ದಿಲ್ಲ. ಆದರೆ ಆ ಮಧ್ಯದಲ್ಲಿ ನಾವೇನು ಮಾಡ್ಕೊಂಡು ಹೋಗ್ತೇವೋ ಅದು ಮುಖ್ಯ ಇದೆ ಗೊತ್ತಾ. ಯಾಕಂತಂದ್ರೆ ಸತ್ತಿನ ಮ್ಯಾಗ ಎಲ್ಲರೂ ಕೂಡ ಒಂದಿನ ಇದೆ, ಅದು ಎಲ್ಲರಿಗೆ ದೇವತೆಗಳಿಗೆ ಬಿಟ್ಟಿಲ್ಲ ನಾವು ನೀವೇನು. ಆದರೆ ಆ ಇದ್ದಿನ ಸಮಯದಲ್ಲಿ ನಾವು ಏನು ಕಾರ್ಯಗಳು ಮಾಡ್ತೇವೋ ಅದೇ ಹೆಸರು ಉಳಿತಾ ಇದೆ. ಇವತ್ತು ಮಹಾತ್ಮರು ನೋಡಿ, ಅಣ್ಣ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲರೂ ಕೂಡ ಇವತ್ತು ಕೂಡ ಯಾಕೆ ನೆನೆಸ್ತೇವೆ ನಾವು? ಅವರೆಲ್ಲರೂ ಕೂಡ ಮಹಾತ್ಮರು ಇವತ್ತು ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಗೊತ್ತಾ. ಅದಕ್ಕಾಗಿ ಇವತ್ತು ನಮ್ಮ ಕುಟುಂಬ ಸರ್ಗೂ ಕೂಡ ಇವತ್ತು ಅನೇಕ ಗೆಳೆಯರು ಬಳಗರು ಬಂದಿದ್ದಾರ. ಯಾಕಂತಂದ್ರೆ ಅವರು ಒಂದು ಒಳ್ಳೆತನದಿಂದ ಇಷ್ಟೆಲ್ಲ ಗೆಳೆಯರ ಬಳಗ ಇರ್ಬೋದು, ಮತ್ತು ಈ ಒಂದು ಕಾಲೇಜು ಡೆವಲಪ್ ಆಗ್ಬೇಕಂದ್ರೆ ಅವರ ಸಹಕಾರ ಬಹಳಷ್ಟು ಇದೆ ಗೊತ್ತಾ. ಒಂದು ಈರಪ್ಪ ಸರ್ ನಂದು ಆತ್ಮೀಯ ಮಿತ್ರರು ಹಾಗೂ ನನ್ನ ಸಹೋದರರು, ವೀರಣ್ಣ ತುಪ್ಪದವರು. ನನ್ನ ಮ್ಯಾಗ ಮತ್ತು ಇಡೀ ನಮ್ಮ ಪರಿವಾರ ಮ್ಯಾಗ, ನಮ್ಮದು ಅವ್ರದ್ದು ಪರಿವಾರ ಅಂದ್ರೆ ಒಳ್ಳೆಯ ಸಂಬಂಧ. ಅದು ವೀರಣ್ಣ ತುಪ್ಪದರು ಆಗಲಿ, ಅವ್ರ ಧರ್ಮಪತ್ನಿ ಆದಂಥ ಶ್ರೀದೇವಿ ಅವ್ರ ತುಪ್ಪದಾಗಲಿ, ಒಳ್ಳೆ ನೋಡ್ರಿ ಅವ್ರ ಮಿಸ್ಸಸ್ ಬಿ MA ಇಂಗ್ಲೀಷ್ ಇದೆ ಅವ್ರದ್ದು ಫ್ಯಾಮಿಲಿದಾಗೆ. ಅವರು MA ಇಂಗ್ಲೀಷು, ತುಪ್ಪ ಸರ್ನು MA PhD ಮಾಡಿದ್ದಾರೆ. ಮತ್ತು ಅದೇ ರೀತಿ ಮುಂದೆ ಬರೋಂಥ 2 ಹುಡುಗಿಯರು, 1 ಹುಡುಗ, 3 ಡಾಕ್ಟರ್. ಅದರಲ್ಲಿ ಒಬ್ಬಕ್ಕೆ ಹುಡುಗಿ MD ಓದ್ತಾ ಇದ್ದಾಳ, ಮತ್ತೊಬ್ಬಕ್ಕೆ ಹುಡುಗಿ ಬಿ ನೆಕ್ಸ್ಟ್ ಇಯರ್ ಮೋಸ್ಟ್ಲಿ ಈ ಸಲ ಫೈನಲ್ ಇಯರ್ ಇದ್ದಿರ್ಬೋದು. ನೋಡ್ರಿ ಅವ್ರಿಗೆ ಏನು ಕೊಟ್ಟನ ವೀರಭದ್ರೇಶ್ವರ್, ಲಕ್ಷ್ಮಿ ಬಿ ಕೊಟ್ಟನ, ಸರಸ್ವತಿ ಬಿ ಕೊಟ್ಟನ. ಹಾಂಗೆ ಯಾರ ಮನೆ ಕೊಟ್ಟರಂದ್ರೆ ಸಾಕಷ್ಟು ಮಂದಿ ಮನೆಗೆ, ಮಂದಿ ಮನೆಗೆ ಸರಸ್ವತಿ ಲಕ್ಷ್ಮಿ ಕೊಟ್ಟನ. ತುಪ್ಪ ಸರ್ ಮನೆಗೆ ಲಕ್ಷ್ಮಿ ಬಿ ಕೊಟ್ಟರ, ಸರಸ್ವತಿ ಬಿ ಕೊಟ್ಟರ. ಅದ್ರ ಸರಿ ಒಬ್ಬರು ಅವ್ರ ಮಿತ್ರ ಆದಂಥ ಮಲ್ಲಪ್ಪ ಸಿಗಿ ಶನಿಗೆ ಬಿ ಕೊಟ್ಟರು. ಅವ್ರಿಗೆ ಕಾಡಿಸ್ಕೊತಾ ಇರ್ಬೇಕು ಅಂತೇಳಿ. ಅದೇ ರೀತಿಯಾಗಿ ತಮ್ಗೆ ವೀರಣ್ಣ ತುಪ್ಪದವ್ರದ್ದು ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಯಾಕಂದ್ರೆ ಈಗ ಅವ್ರು ರಿಟೈರ್ಮೆಂಟ್ ಆದ ತಕ್ಷಣ ಬಿ ಸರ್ ತಮ್ಮದು ಹುಮ್ನಾಬಾದಿಗೆ ಇರ್ತೀರಿ, ಖಾಲಿ ಕುಂತಿರ್ತೀರಿ, ಬಂದಾಗ ಯಾವ ಫ್ರೀ ಇರ್ತೀರಿ, ತಾವು ಕಾಲೇಜ್ದಲ್ಲಿ ನೋಡ್ಕೊತಾ ಹುಡುಗರಿಗೆ ತಮ್ಮ ಸಮಯ ಸಿಕ್ಕಿದಾಗ ಒಂದು ಯಾವುದಾದ್ರೂ ಕ್ಲಾಸ್ ತಗೋರಿ, ಅಥವಾ ಯಾವುದಾದ್ರೂ. ಯಾಕಂದ್ರೆ ಮನೆ ಕುಂತ್ರಿ ಅಂದ್ರೆ ಧರ್ಮಪತಿ ಆದ ಶ್ರೀದೇವಿಯವರಿಗೆ ಮತ್ತು ಮಕ್ಕಳರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ನಿಮ್ದು. ಯಾಕಂದ್ರೆ ನಾವೇ ಇದ್ರೆ ನಿಮ್ನ ಹ್ಯಾಂಗೆ ನೋಡಿದೆವು, ನಿಮ್ಮ ಜೊತೆ ಹ್ಯಾಂಗಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಖಾಲಿ ಇರ್ತಾವಲ್ಲಪ್ಪ, ನಾವು ಸೀದಾ ಮನೆಗೆ ಹೋಗೋಣ ಅಂದ್ರೆ ಅದು ಚಾಲನೆ ಆಯ್ತದ ಭಾಷಣ. ಅದ್ರ ಕಡೆಯಿಂದ ತಾವು ಖಾಲಿ ಇದ್ದಾಗ ಕಾಲೇಜ್ದಾಗ ಬಂದು ತಾವೆಲ್ಲ ಯಾವಾಗಾದ್ರೂ ಫ್ರೀ ಇದ್ದಾಗ ಒಂದೊಂದು ಪ್ರೇಡ್ ತೊಗೊಂಡು ಇದು ಮಾಡಬೇಕು. ಒಳ್ಳೆಯ ರೀತಿಯಿಂದ ಸ್ಟಾಫ್ದವ್ರು ನಿಮ್ದೆಲ್ಲ ಅತಿ ಮಿತ್ರರ, ಮತ್ತು ನಮ್ಮದು ಯೂನಿವರ್ಸಿಟಿದಾಗ ಬಿ ತಮ್ಮ ಒಳ್ಳೆಯ ಸಂಬಂಧ ಅದ ಎಲ್ಲರ ಜೊತೆ. ಅದ್ರ ಕಡೆಯಿಂದ ಯೂನಿವರ್ಸಿಟಿನಿಂದ ಏನೇ ಕೆಲಸ ಇರಲಿ, ನೀವು ರಿಟೈರ್ಮೆಂಟ್ ಆಗಿರಿ ಅಂದ್ರೆ ನೀವು ಕಾಲೇಜ್ ಕಡೆ ಬರೋದು, ಇದು ಮಾಡೋದು ದಯಮಾಡಿ ಮಾಡಬೇಡ್ರಿ. ಹುಡುಗರಿಗೆ ಮತ್ತು ನಮ್ಗೆ ಎಲ್ಲರಿಗೆ ನಿಮ್ಮದು ಮಕ್ಕಳು ನೀಡೇಡ್ ಅದ, ತಾವು ಬಂದು ಕ್ಲಾಸ್ ತೊಗೊಂಡು ತಮ್ಮ ಸಮಯ ಇಲ್ಲಿ ಕಾಲೇಜ್ದಾಗ ಕೊಡಬೇಕು. ಮತ್ತು ಅದೇ ರೀತಿ ನಾನು ನಮ್ಮದು ಮಿತ್ರರಂಥ ಪ್ರಕಾಶ್ ಕುಲಕರ್ಣಿಯವರು, ನಾವು ತುಪ್ಪದ ವೀರನವರು ಸಾಕಷ್ಟು ನಾವು ಏನಾರ ಡೈಲಿ 1 ಅವರ್ ನಾವು ಒಬ್ಬರೊಬ್ಬರು ಕುಂತು ಚರ್ಚೆ ಮಾಡೋದಕ್ಕೆ ನಾವು ಒಳ್ಳೆ ನಮ್ಗೆ ಕಲಿಸಿದ್ದಾರೆ ವೀರಣ್ಣ ತುಪ್ಪದವರು. ಮತ್ತು ಒಳ್ಳೆ
ಸಂಸ್ಕೃತಿ ನಮ್ಗಿಲ್ದೆ ಹುಡುಗರಿಗೆ ಅವ್ರ ಪರಿವಾರದವ್ರಿಗೂ ಒಳ್ಳೆ ಸಂಸ್ಕೃತಿ ಕಲಿಸಿದ್ದಾರೆ. ಅವ್ರಿಗೆ ಇದೇ ರೀತಿ ಶ್ರೀ ವೀರಭದ್ರೇಶ್ವರ ಮತ್ತು ಅವ್ರ ಮನೆ ದೇವರಾದಂಥ ಕರ್ಬಸಪ್ಪ ಅವ್ರಿಗೆ ಇದೇ ಶಕ್ತಿ ಇದೇ ಆಸೆ ಕೊಡ್ಲಿ ಅಂತ ನಾನು ವೀರಭದ್ರೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡಿ ತುಪ್ಪದವರು ಅವ್ರ ಮನೆಯವ್ರಿಗೆ ಅವ್ರ ಮಿಸ್ಸಸ್ ಹಾಕ್ಬೇಕು. ಯಾಕಂದ್ರೆ ಇವತ್ತಿನಿಂದ ನಾನು ನಿಮ್ಮ ಆರೊಳಗೆ ಬಂದಿದ್ದೀನಿ ನೋಡ್ರಿ ಅಂತ, ನಿಮ್ಮ ಸೇವೆಯಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳುವಂಥದ್ದು ಬಹಳ ಅಗತ್ಯ ಅದ. ಕುಟುಂಬದ ಒಳ್ಳೆ ಸೇವೆಯನ್ನ ನಾವು, ಯಾಕಂದ್ರೆ ಇಲ್ಲಿ ಅವರು ಮೂರು ಜನ ಮಕ್ಕಳು ಎಲ್ಲರೂ ಡಾಕ್ಟರ್ಸ್ ಮಾಡಿದ್ದಾರೆ. ಸ್ವಲ್ಪ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ಚಪ್ಪಾಳೆ ತಟ್ಟಬೇಕು. ಇವತ್ತು ಅಂದ್ರೆ ಅದು ಒಂದೇ ಏನ್ ಹೇಳ್ಬಿಡ್ತದಂದ್ರೆ ಯಾವ ಪ್ರಮಾಣದಲ್ಲಿ ಅವ್ರು ಶ್ರಮ ಹಾಕಿ ಮಕ್ಕಳನ್ನ ಬೆಳೆಸಿದಾರೆ ಅಂತ ದಯವಿಟ್ಟು ಚಪ್ಪಾಳೆ ತಟ್ಟಬೇಕು. ಆ ಪ್ರಮಾಣದ ಕೆಲಸ, ಒಂದು ಕರ್ತವ್ಯನ ಒಬ್ಬ ಕುಟುಂಬದ ಯಜಮಾನಾಗಿ ಅವ್ರು ಮಾಡಿದಾರಂತ ಅಭಿನಂದನೆ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಭವಿಷ್ಯದಲ್ಲಿ ಈ ಥರದ ವ್ಯಕ್ತಿಗೆ ಎಲ್ಲಿ ರಿಟೈರ್ಮೆಂಟ್ ಬರದೇ ಇಲ್ಲ. ನೀವು ಅನ್ಬೋದು ನೋಡ್ರಿ, ನಮಸ್ಕಾರ ನೀವು ರಿಟೈರ್ ಆಗಿಲ್ಲ ಅಂತ ಅನ್ಬೋದು. ಸೊ ಈ ಥರದ ವ್ಯಕ್ತಿಗೆ ಎಲ್ಲಿ ರಿಟೈರ್ಮೆಂಟ್ ಇಲ್ಲ. ಅವ್ರು ಯಾವತ್ತೂ ಶ್ರಮಜೀವಿ. ಅವರು ತಮ್ಮ ಕೆಲಸ ಅಷ್ಟೇ ಅಲ್ಲ, ಕುಟುಂಬದ ಕೆಲಸ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ 4 ಮಂದಿ ಕೆಲಸ ಮಾಡುವಂತ ವ್ಯಕ್ತಿ. ಆ ಥರದ ವ್ಯಕ್ತಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತೆ. ನನಗೆ ನಿನ್ನೆ ಅಂದ್ರೆ ಪಾಪ ಅವರು ಅಂದ್ರೆ ನನಗದ್ರ ಬಗ್ಗೆ ಒಂದು ಸ್ವಲ್ಪನೂ ಇದಿಲ್ಲ. ನಿನ್ನೆ ನನಗೆ ಗೊತ್ತಾಯ್ತು, ಇವತ್ತು ಅವ್ರು ರಿಟೈರ್ ಆಗೋರು ಅಂತಂದ್ರೆ ನಾನು ತಕ್ಷಣ ಹೇಳಿದೆ ನಾ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನಾನು ಅನೇಕ ಬಾರಿ ಬಂದಾಗ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅಂತಂದ್ರೆ ಅಪಾರವಾದಂತ ಒಂದು ಈ ಕಾಲೇಜ್ ನೋಡಿದ್ರೆ ನಿಜವಾಗ ಹೇಳ್ತೀನಿ, ಈ ಕಾಲೇಜ್ ನೋಡಿದ್ರೆ ನಮ್ಮ ಹಿರಿಯವರು ಇಲ್ಲೇ ಕೂತಿದಾರ, ಇಲ್ಲ ಅವರು ರಿಟೈರ್ ಆಗಿದ್ದಾರೆ, ಕೆಲಸ ಮಾಡಿದಾರೆ ಪ್ರಿನ್ಸಿಪಲ್ ಆಗಿ. ಅಂದ್ರೆ ಒಂದು ಬೇರೆ ರೀತಿಯಿಂದ ನಡ್ಸ್ಕೊಂಡಂತ ಒಂದು ಇಲ್ಲಿ ಉಪಯೋಗ ಕೊಡ್ತಾರೆ. ಇಲ್ಲಿ ಒಂದು ಬೇರೆ ರೀತಿಯಿಂದ ಕಾಲೇಜನ್ನ ಒಂದು ನಿರ್ಮಾಣ ಮಾಡಿದ್ದಾರೆ. ನಾರ್ಮಲಿ ಗೌರ್ಮೆಂಟ್ ಕಾಲೇಜಸ್ ಟುಡೇ ಯು ವೋಂಟ್ ಸಿ ಇನ್ ಸಚ್ ಎ ವೇ. ಹೊಸ ಕಾಲೇಜ್ಗಳು ಬೇರೆ ಬೇರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹೊಸ ಕಟ್ಟಡದಲ್ಲಿ ಏನಾದ್ರು ಮಾಡಿದ್ದಾರೆ. ಆದ್ರೆ ಇದ್ದ ರಿಸೋರ್ಸಸ್ ಅಲ್ಲಿ ಹುಮ್ನಾಬಾದ್ ಅಂತ ಒಂದು ತಾಲೂಕಲ್ಲಿ ನಾವೆಲ್ಲರೂ ಡಿವಿಷನಲ್ ಹೆಡ್ ಕ್ವಾರ್ಟರ್ ನಲ್ಲಿ ಸಿಗ್ತದಿಲ್ಲೋ ಆ ಥರದ ಡಿಗ್ರಿ ಕಾಲೇಜನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ. ಭವಿಷ್ಯದಲ್ಲಿ ಅವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನಸೇವೆಯನ್ನ, ವಿಶೇಷವಾಗಿ ವಿದ್ಯಾರ್ಥಿಗಳ ಸೇವೆಯನ್ನ ನಾವು ಬೇಡದನ್ನು ಮಾಡುವಂತ ವ್ಯಕ್ತಿ. ಅವರಿಗೂ ಅವ್ರ ಕುಟುಂಬದವರಿಗೂ ಶುಭವನ್ನ ಕೋರಿ ಹೀಗಾಗಿ ಅದು ಏನ್ ತೋರಿಸ್ತದೆ ಅಂದ್ರೆ ತುಪ್ಪ ಸರಳವರ ಕಾರ್ಯದಕ್ಷತೆಯನ್ನ ತೋರಿಸ್ತದೆ. ಮತ್ತು ಅವರು ಆ ಒಂದು ಕಾರ್ಯದಲ್ಲಿ ಎಷ್ಟು ಇನ್ವಾಲ್ವ್ ಆಗಿರುತ್ತಾರೆ ಅನ್ನೋದನ್ನು ಸಹಿತ ತೋರಿಸ್ತಾರೆ. ಅವರು ಚೇಂಬರ್ನಲ್ಲಿ ಕೂತಾರೆ ಅಂದ್ರೆ ಯಾವ ಕಾಲೇಜಿನಲ್ಲಿ ಯಾವ ಕ್ಲಾಸ್ನಲ್ಲಿ ಕ್ಲಾಸ್ ನಡೆದಿದೆ, ಯಾವ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾರೆ, ಕ್ಯಾಂಪಸ್ ನಲ್ಲಿ ಯಾರು ಎಂಟ್ರಿ ಇರ್ತಾರೆ, ಅಲ್ಲೇ ಕೂತೇನಪ್ಪ ನಾವು ಫೋನ್ ಮಾಡಿ ಹೇಳ್ತೀವಿ. ಅಂತ ಒಂದು ವ್ಯಕ್ತಿ ಇವತ್ತು ಏನಪ್ಪಾ ಅಂದ್ರೆ ಅವರು ವೃತ್ತಿಯಿಂದ ಏನಪ್ಪಾ ಅಂದ್ರೆ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು ವೃತ್ತಿಯಿಂದ ನಿವೃತ್ತಿ ಹೊಂದಿದ್ರು ಸಹಿತ ಅವರ ಒಂದು ಅನುಭವ ಏನಿದೆ ಆ ಅನುಭವ ಮುಂದೆಯೂ ಸಹಿತ ಎಲ್ಲರಿಗೂ ಸಿಗಲಿ, ವಿಶ್ವವಿದ್ಯಾಲಯಕ್ಕೆ ನೀಡಿ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿದೆ ಅಂತಂದು ಈ ಸಂದರ್ಭದಲ್ಲಿ ಆಲಿಸಿ ನನ್ನ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.